ಇದ್ದಕ್ಕಿದ್ದ ಹಾಗೆ ಭೂಪಿಷ್ಠರಾಗಿ ನನ್ನನ್ನು ಕಳಿಸುತ್ತಾ ಇದ್ದೇನೆ ಸ್ವಾಮಿ. ನಾನು ಎಂದಿನಂತೆ ಶುದ್ಧೋದಕವನ್ನು ತರುವುದಕ್ಕಾಗಿ ಸಂದರ್ಭದಲ್ಲಿ ಶುದ್ಧೋದಕ ತರುವುದಕ್ಕಾಗಲಿಲ್ಲ ಸ್ವಾಮಿ. ನೀವು ಭಾವಿಸಿದಂತೆ ನಾನು ಏನನ್ನೂ ಕೂಡ ಆ ಮನಸ್ಸಿನಲ್ಲಿ ಭಾವಿಸಿದವಳಲ್ಲ ಸ್ವಾಮಿ. ನಾನು ಏನು ತಪ್ಪು ಕ್ಷಮಿಸಬಹುದು. ತಿಳಿದು ಅಪರಾಧವನ್ನು ಮಾಡಿದ್ರೆ ಅದಕ್ಕೆ ಕ್ಷಮೆ ಇಲ್ಲ. ತಿಳಿಯದೆ ಅಪರಾಧ ಮಾಡಿದ್ರೆ ಕ್ಷಮೆ ಉಂಟು. ರೇಣುಕಾ, ಸತಿ ಪತಿ ಎನ್ನುವುದು ಹೇಗಿರಬೇಕು? ಪತಿಯ ಸೇವೆಯನ್ನು ನಿರಂತರ ಮಾಡುತ್ತಾ ಬರ್ತಿರುವುದಿಲ್ಲ. ಯಾವತ್ತೂ ಕೂಡ ಸತಿಯರ್ಧ ಪತಿ, ಪತಿಯರ್ಧ ಸತಿ, ಇದು ಲೋಕದ ನಿಯಮ ಅಲ್ವೇ? ಹಾಗಾದ್ರೆ 36 ಬರೆದಾಗ ಆಗಬಾರ್ದು, 63 ಬರೆದಾಗಬೇಕು. ನೀನು ಮಾಡಿದ್ದೇನು? 36 ಬರೆದಾಗೆ. ಜ್ಞಾನ ದೃಷ್ಟಿಯಿಂದ ನೋಡಿದೆ. ನದಿ ತೀರಕ್ಕೆ ಹೋದೆ, ಕೇವಲ ನಿನ್ನ ಕರ್ತವ್ಯವನ್ನು ಮಾಡೋದು ಬಿಟ್ಟು ಗಂಧರ್ವರು ಜಲಕೇರಿ ಆಗುವುದು ನೋಡಿ ಮನೋವಿಕಾರನಾಗಿ, ಆಹಾ, ನಾನೊಬ್ಬ ಕ್ಷತ್ರಿಯ ಹೆಣ್ಣು ಋಷಿಯನ್ನು ಮದುವೆಯಾದೆ. ಕ್ಷತ್ರಿಯಂತಹ ನಾನು ಇದೇ ರೀತಿ ಒಬ್ಬ ವೀರನನ್ನು ಮದುವೆ ಆಗುತ್ತಿದ್ದ ನನಗೆ ಇರ್ತಿತ್ತು. ಹಾಗೆ ಗ್ರಹಿಸಿದ ಹೌದಲ್ವಾ? ಹೌದಲ್ವಾ? ಈಗ ಸಿಡುಕಲೇ ಆಗಿಲ್ಲ, ಮನೋವಿಕಾರಕ್ಕೆ ಒಳಗಾಗಲಿಲ್ಲ. ಖಂಡಿತವಾಗಿ ಯಾವುದಿದ್ರೂ ಕೂಡ ನಾನು ಒಪ್ಪಿಕೊಳ್ತೇನೆ. ಯಾಕೆ ಯಾಕೆ ಶುದ್ಧೋದಕ ತರಲಿಲ್ಲ? ಹೌದಾ? ಮರಳಿನಿಂದ ಮಾಡುತ್ತಿರುವಂತಹ ಮಡಿಕೆ ಯಾಕೆ ಆಗಲಿಲ್ಲ? ಒದಗಿ ಬರಲಿಲ್ಲ ಸ್ವಾಮಿ. ಸೀರೆ ತನಗಿಂದ ತರಬಹುದಿತ್ತಲ್ಲ, ಅವಕಾಶ ಸಿಗಲಿಲ್ಲ ಸ್ವಾಮಿ. ಅವಕಾಶ ಅಲ್ಲತ್ತೆ. ಎಳೆಯದೆ ರೇಣುಕ ಅಪರಾಧ ಮಾಡಿದವನಿಗೆ ನಿಯಮ ಪ್ರಕಾರ ಗಂಡನ ಮನೆಯಲ್ಲಿ ನಿಲ್ಲುವುದಕ್ಕೆ ಸ್ಥಾನ ಇಲ್ಲ.
ಹಾಗಾದ್ದರಿಂದ ಅರಕ್ಷಣ ನನ್ನ ಕಣ್ಣ ಎದುರಿಗೆ ಸಿಗಬಾರದು. ನೀನೇ ಅಲ್ವಾ ಘನ ಕೋಪ ಇದ್ದ ತಪ್ಪದು. ಯಾರು ಹೇಳಿದ್ದು ಗಂಡನಿಗೆ ಕೋಪ ಉಂಟಂತ ಹೇಳಿದ್ದು? ಹೌದಾ? ಎಲ್ಲ ಕುರಿತದ ಕಾಲದೃಷ್ಟಿಯಲ್ಲಿ ಹೌದೇನೋ? ಕೋಪ ಉಳ್ಳಂತಹ ಗಂಡನೊಂದಿಗೆ ನೀನು ಇಲ್ಲಿ ಇರಬಾರದು. ತೊಲಗು ತೊಲಗು ಇಲ್ಲ ಸ್ವಾಮಿ. ತೊಲಗು. ಸ್ವಾಮಿ ಅತಿದೇವ ನಿನ್ನ ಕಣ್ಣನಿಗೆ ನಾನೇನು ಬಗ್ಗುವವನಲ್ಲ. ಹೌದೇನೆ? ಕುಲ್ಲತನ ಬಂದಿರು ಎತ್ತಿದ್ರು ಕೂಡ ನಿನ್ನ ಜಾತಿ ಸ್ವಭಾವ ಅದ್ಯಾವುದು? ಕ್ಷತ್ರಿಯ ಹೆಣ್ಣು. ಹಾಗಾದ್ದರಿಂದ ಸುಖ ಭೋಗವನ್ನು ಪಡೆಯಬೇಕು ಎನ್ನುವಂತಹ ಮನೋಧರ್ಮ ಮನಸ್ಸು ನಿನ್ನಲ್ಲಿ ಬಂತು. ಅರಕ್ಷಣ ಇಲ್ಲಿ ನಿಲ್ಬಾರ್ದು. ಕುಲ್ಲತನಗಳ ಬಲ್ಲೆ ಇಲ್ಲಿ ನಿಲ್ಲುವುದಕ್ಕೆ ಕಾಲ ಇಲ್ಲ ನಿನಗೆ. ಇಲ್ಲ ಸ್ವಾಮಿ, ನಾನು ನಿಮ್ಮ ಕಾಲ ಬುಡದಲ್ಲಿಯೇ ಇರುತ್ತೇನೆ. ಮೆಟ್ಟಿ ಮೆಟ್ಟಿ ನನ್ನ ಕಾಲುಗಳಿಗೆ ನೋವು ಬರ್ಲಿಕ್ಕೆ ಶುರುವಾಯಿತು. ನಿಮ್ಮ ಕಾಲಿಗೆ ನೋವು ಬಂದು ನಾನು ಎಲ್ಲಿಗೂ ಹೋಗುವಳಲ್ಲ. ಹೊಡೆದು ಹೊಡೆದು ಕೈಯನ್ನ ನೋವು ಹಾಕಲಿಕ್ಕೆ ಶುರುವಾಯಿತು. ಸ್ವಾಮಿ, ಏನು? ನಮ್ಮಿಬ್ಬರ ದಾಂಪತ್ಯದ ಪರಿಣಾಮವಾಗಿ ನನ್ನ ಉದರದಲ್ಲಿ ಹುಟ್ಟಿದಂತಹ ಓರ್ವ ಮಗು ಇದ್ದಾನಲ್ಲ, ನಾಲ್ವರಿದ್ದಾನೆ. ಆ ನಾಲ್ವರಲ್ಲಿ ಐವರಲ್ಲಿ ಒಬ್ಬನಾದಂತಹ ಭಾರ್ಗವ ಸಾಕ್ಷಾತ್ ಶ್ರೀಹರಿಯೇ ನನ್ನ ಉದರದಲ್ಲಿ ಹುಟ್ಟಿದಂತ. ಹಾಗಿರುವಂತಹ ನಮ್ಮ ಈ ಸಂಸಾರದಲ್ಲಿ ನೀವು ಏನು ಮಾಡ್ತೀರ? ಸಾಕ್ಷಾತ್ ಶ್ರೀಹರಿಯೇ ಹುಟ್ಟಿದ್ದಾನೆ ಎಂಬ ಭಾವನೆ ನಿನ್ನಲ್ಲಿಂಟು? ಹೌದು ಸ್ವಾಮಿ. ಹಾಗಾದ್ರೆ ಹೀಗೆ ಮಾಡಿದ್ದು ಯಾಕೆ? ನದಿ ತೀರಕ್ಕೆ ಹೋಗಿ ಯಾಕೆ ಶುದ್ಧೋದಕ ತರಲಿಲ್ಲ? ಅವ ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಉತ್ತರ ನಾನು ಕೊಡ್ತೇನೆ. ನಿನ್ನಮ್ಮ ಕೆಲಸ ಮಾಡಲಿಲ್ಲ ಅಂತ ಅದು ಮುಗೀತಲ್ಲ. ಯಾಕೆ ಹೊರಗಾಕಿತ್ತು ಅಂತ ಕೇಳಿದ್ರೆ ನನ್ನಲ್ಲಿ ಉತ್ತರ ಉಂಟು. ಈಗ ನೀನು ಹೋಗುದಿಲ್ಲ? ಖಂಡಿತವಾಗಿ ಹೋಗುದಿಲ್ಲ. ಹೋಗುದಿಲ್ಲ.
ಗಮನಿಸಿದೆ. 5 ಮಂದಿ ಪುತ್ರರನ್ನು ಪಡೆದು ಏನ್ ಮಾಡಿದೆ? ಮನೋವಿಕಾರಕ್ಕೆ ಒಳಗಾಗಿ ಕರ್ತವ್ಯ ಭ್ರಷ್ಟರಾಗಿ ಇದೋ ಅರಕ್ಷಣ ಸ್ಥಾನ ಇಲ್ಲ, ನಿನಗೆ ಸ್ಥಾನ ಇಲ್ಲ. ಸ್ಥಾನಾಗು ಇಲ್ಲ, ಹೋಗುದಿಲ್ಲ. ಇದು ಅದು ಮತ್ತೆ ಹೌದು. ಈ ಕರ್ಕದಿಂದ ನೀವು ಹೋಗದಿದ್ರೆ ನಿನ್ನ ಮುಂದೆ ಬೇರೆ ಬರ್ತೇನೆ. ಸ್ವಾಮಿ ನೀವು ಗೊತ್ತೀರಾ? ಹೌದು, ನೀವು ನನ್ನನ್ನು ಅದೆಷ್ಟೋ ದಂಡಿಸಿದ್ದೀರಿ. ಪೆಟ್ಟು 1 ಗುಡ್ಡು 2, ಇದು ಕಡ್ಗಾಯಿ ಗುಡ್ಡು ನೋಡು. ನಿಮ್ಮ ದಂಡನೆಯನ್ನು ಎಲ್ಲವನ್ನು ಸಹಿಸಿದವಳು ಹೌದೌದು. ಈಗ ನನ್ನನ್ನು ಕೊಲ್ಲುತ್ತೇನೆ ಅಂತ ಹೊರಟಿದ್ದೀರಾ? ಕೊಲ್ಲದ ಮತ್ತೇನು ಮಾಡುದು? ಹೋಗದಿದ್ರೆ ಕೊಲ್ಲಿ ಸ್ವಾಮಿ, ಕೊಲ್ಲಿ. ನಿಮ್ಮ ಕೈಯಾರೆ ನನ್ನನ್ನು ಕೊಲ್ಲಿ. ನಿಮ್ಮ ಎದುರಿನಲ್ಲಿಯೇ ನನ್ನನ್ನು ಕೊಂದರೆ ಅಂತಾದರೆ ನಾನು ನಿಮ್ಮ ಎದುರಿನಲ್ಲಿಯೇ ಪ್ರಾಣವನ್ನು ತೆಗೆಯುತ್ತೇನೆ. ಆ ಮೂಲಕ ಶ್ರೀಹರಿಯ ಸಾಹಿತ್ಯವನ್ನು ಪಡೆಯುತ್ತೇನೆ. ನೀನು ಆತ್ಮಹತ್ಯೆ ಮಾಡಿದ್ರೆ ಯಾವತ್ತೂ ಪ್ರಯೋಜನ ಇಲ್ಲ. ಆತ್ಮಹತ್ಯೆ ಎಲ್ಲ ಸುಳ್ಳು. ಮತ್ತೆ ನೀವು ನನ್ನನ್ನು ಕೊಲ್ಲುವುದು. ಕೊಲ್ಲುದ? ನಿನ್ನನ್ನು ಕೊಂದು ಖಂಡಿತವಾಗಿ ಕೊಲ್ಲಿ. ನಾನು ಒಂದು ವಿಚಾರ ಹೇಳ್ತೇನೆ. ನಿನ್ನನ್ನು ಕೊಲ್ಲುವುದು ಕೊಲ್ಲುವುದು ಯಾಕೆ ಕೊಲ್ಲುತ್ತೇನೆ? ನಿನ್ನನ್ನು ಕೊಲ್ಲುದು ಬೇಡ, ನಾನೇ ಕೊಲ್ಲುದು ಬೇಡ. ಈಗ ಮೊದಲು ನಿನ್ನನ್ನು ಮನೆಯಿಂದ ಹೊರಗೆ ಮನೆಯಿಂದ ಹೊರಗೆ ಇಲ್ಲ ಸ್ವಾಮಿ, ಹೊರಗಿಲ್ಲ ಹೋಗು ಹೊರಗೆ. ಬೆನ್ನಿಗೆ ಪೆಟ್ಟು ನಾಟಲಿಕ್ಕಿಲ್ಲ. ಕ್ಷತ್ರಿಯ ಹೆಣ್ಣಲ್ವಾ? ಬ್ರಾಹ್ಮಣರ ಹೆಣ್ಣಾದ್ರೆ ಬೇಗ ಬೀಳ್ತಾರೆ. ಹೌದು, ಏನೇ ಇರಲಿ ಕೊಲ್ಲುತ್ತೇನೆ. ಈಗ ಕೊಲ್ಬೇಕ ನಿನ್ನನ್ನು ಹೀಗೆ ಬೇಡ, ಶಾಪ ಕೊಟ್ಟು ಕೊಲ್ಬಹುದು. ಅಂತಹ ತಪಪ್ರಭಾವ ನನ್ನಲ್ಲಿದೆ. ಆದರೆ ನನ್ನಿಂದಾಗಿ ನಿನ್ನ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳಿದ್ದಾರೆ. ದಡ್ಡ ಬಿಡ್ಡಗಳಂತ ಗೊತ್ತಾಗ್ತದೆ, ನೋಡೋಣ. ಹಾಗಾದ್ರಿಂದ ಮಗನೇ ವಸುಪ್ಪ ಹಿಡಿ ಕಡ್ಕ ತರಿಸಿದ್ಯಾಕೆ ಅಂತ ಹೇಳ್ತೇನೆ. ಹಿಡಿ ಕಡ್ಕ ಇದು ಯಾಕೆ ಹಿಡಿದು ಗೊತ್ತಾ? ಸಾಯುವುದಕ್ಕೂ ಆಗ್ತದೆ, ಕೊಲ್ಲುವುದಕ್ಕೂ ಆಗ್ತದೆ. ಸಾಯುವುದಕ್ಕೂ ಆಗ್ತದೆ, ಕೊಲ್ಲುವುದಕ್ಕೂ ಆಗ್ತದೆ. ಹಾಗಾದ್ರೆ ಕೊಲ್ಲುತ್ತೀಯಾ? ನನ್ನನ್ನಲ್ಲ. ಹಿಂದೆ ಮುಂದೆ ಆಲೋಚನೆ ಮಾಡಬೇಡ. ನಿನ್ನ ಅಮ್ಮನ ತಲೆಯನ್ನು ಕಡಿ. ಸಾಧ್ಯವೇ ಇಲ್ಲಪ್ಪ. ನೀವೇ ಹೇಳಿಕೊಂಡದಲ್ಲ, ಮಾತೃ ದೇವೋಭವ ಎಂಬ ಹಾಗೆ. ಹೌದು, ಅಮ್ಮನನ್ನು ಹೇಗೆ ಕೊಲ್ಲುದಪ್ಪ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಲ್ಲವನ್ನು ನಾನೇ ಹೇಳಿಕೊಟ್ಟದ್ದು. ಸತ್ಯ. ತಂದೆಯೇ ನಿನಗೆ ಗುರು ಹಾ. ಅಲ್ವಾ? ಏನೇ ಇರಲಿ, ಇವತ್ತಿಗೆ ಕೊಲ್ಲುಗಂಟೆ ಯಾರು ಹೇಳಿದ್ರು? ಮಾತೃದೇವೋಭವ ಅಂತ ಯಾರು ಹೇಳಿಕೊಟ್ಟದ್ದು? ತಂದೆ. ಅಂತಹ ಮಾತೃದೇವೋಭವನ್ನು ಕೊಲ್ಲು. ಸಾಧ್ಯ ಇಲ್ಲಪ್ಪ. ಸಾಧ್ಯ ಇಲ್ವಾ? ಇಲ್ಲ. ಸಾಧ್ಯ ಇಲ್ವಾ? ಇಲ್ಲ. ಬೇರೆ ಯಾವ ಕೆಲಸ ಮಾಡ್ತೀಯ? ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡುವೆ. ಊಟ ಮಾಡ್ತೀಯಾ? ಮಾಡುವೆ. ನಿದ್ದೆ ಮಾಡ್ತೀಯಾ? ಮಾಡುವೆ. ಅದಕ್ಕೆ ಅದಕ್ಕೆ ಇಲ್ಲಪ್ಪ, ಅಮ್ಮನನ್ನ ಕೊಲ್ಲಲು ಸಾಧ್ಯವಿಲ್ಲ. ಆ ಕಟ್ಟಿಯನ್ನು ಹೆಕ್ಕೋ ಬಂದ್ಬಿಡು. ಅದು ತಕ್ಕೊಳ್ಳೋದು ಅಲ್ಲಿಂದಲ್ವಾ? ಅದಕ್ಕೆ ನೀನೇ ಬೈ 3 ಮಾತು ಕೇಳ್ತೇನೆ. ಒಂದಲ್ಲ, ಕಡಿತೀಯೇ ಇಲ್ಲ. ಇಲ್ಲ. ಅಮ್ಮನ ತಲೆ ಕಡಿತೀಯೇ ಇಲ್ಲ. ಸಾಧ್ಯವಿಲ್ಲ. ಅಮ್ಮನ ತಲೆ ಕಡಿತೀಯೇ ಇಲ್ಲ. ಆಗುವುದೇ ಇಲ್ಲ. ಸಾಧ್ಯ. ಎಲ್ಲಿಗೆ ಮಕ್ಕಳು ಇದ್ದುಕೊಂಡು ಇಲ್ಲೋದಿಲ್ಲ. ಅಧಿಕ ಪ್ರಸಂಗ ಮಾಡಬೇಡ.
ಬೆನ್ನಿಗೆ ಇನ್ನೂ 4 ಬಾರಿ ಚೆನ್ನು. ಮಗನೇ ಬ್ರಹ್ಮರಪ್ಪ. ಇವನಾದೀತ ಅಂತ ಒಳ್ಳೆ ಹಾರಾಟ ಮಾಡ್ತಾನೆ. ಅಪ್ಪನ ಕೆಲಸ ಮಾಡ್ತಾನೆ ಅಂತ ಮಗ ನೋಡ ಒಂದು. ಹಾ ಹೇಳು ಮಗನೇ. ಓ ಮುಗುಳ್ನಗೆ ನನ್ನ ಅದು ಮುಗುಳ್ನಾಗೆ ಅವ್ನು ಭಾರಿ ಚಂದ ಉಂಟು. ಈ ನಗು ಹೇಗುಂಟು ಹಾಗೆ ಇನ್ನೊಮ್ಮೆ ಮಾಡ್ಬೇಕು ಕೆಲಸ. ಹೇಳು ಮಗನೇ. ಕಟ್ಟಿಗೆ ತರಲೆಂದು ಕಾಡಿಗೆ ಹೋಗಿರುವಂತಹ ಸಮಯ. ಹೌದು. ನಿಮ್ಮ ಕರೆ ಹಾ. ಓಡೋಡಿ ಬಂದವನಿದ್ದೇನೆ. ಹಾ. ಕರೆಸಿದ ಕಾರಣ ತಿಳಿಸಿ. ಕರೆಸಿದ ಕಾರಣ ಹೇಳ್ತೇನೆ ಮಗನೇ. ಮಗನೇ ತಂದೆ ಅಪ್ಪ ಹೇಳಿದ ಕೆಲಸ ಮಾಡ್ತೀಯಾ? ಮಾಡ್ತೇನೆ. ಮಕ್ಕಳಿರುವುದು ಯಾಕೆ? ತಂದೆ ಕೆಲಸ ಮಾಡುವುದಕ್ಕೆ. ಹೌದು, ಹಿರಿಯರ ಕೆಲಸ ಮಾಡಬೇಕು ಅಂತ ಲೆಕ್ಕ. ಹಾ. ಹಿಂದೆ ಮುಂದೆ ಆಲೋಚನೆ ಮಾಡಬೇಡ ಮಗ. ಪ್ರಶ್ನೆ ಮಾಡಬೇಡ ಯಾಕೆ ಎಂತದ್ದು ಅಂತ. ಮೊದಲು ಹಿಡಿ ಕಂಡ ಹಾ. ಮಗನೇ ಹಾ. ನನ್ನ ಬೆರಳ ತುದಿಗೆ ನೋಡಿ ಎಂತದ್ದು ಬೆರಳ ತುದಿಯಲ್ಲಿ ಉಗುರು ಅಂತ ನನಗೆಲ್ಲ ಎಲ್ಲರಿಗೂ ಗೊತ್ತು. ಆ ಉಗುರಿನ ಕಡೆಗೆ ಲಕ್ಷ್ಯ ಹರಿಸಿದಳು ಜನನಿ. ಜನನಿ ನಿನಗೆ ಜನ್ಮವನ್ನು ಕೊಟ್ಟಂತಹ ಅಮ್ಮ ಅಲ್ವಾ? ಇಲ್ಲಿ ಬಾ. ಅದನ್ನೇ ಹೇಳ್ತೀನಿ, ಹಿಂದೆ ಮುಂದೆ ಪ್ರಶ್ನೆ ಏನು ಮಾಡಬೇಡ. ಕಡ್ಗವನ್ನು ಹೀಗೆ ಎತ್ತಿ ಆಲೋಚನೆ ಮಾಡಬೇಡ. ಎತ್ತಿದಂತಹ ಕಡ್ಗ ಆಕೆಯ ಕುತ್ತಿಗೆಯನ್ನು ತುಂಡು ಮಾಡಬೇಕು. ನಮ್ಮವರಿಗೆಲ್ಲ ರೋಗ ಒಂದೇ. ಕಡ್ಗವನ್ನು ಕೆಳಗ ನನ್ನಿಂದ ಸಾಧ್ಯವಿಲ್ಲ. ಯಾವುದು ಸಾಧ್ಯ ಇಲ್ಲ ಮಗನೇ. ಸ್ವಂತ ತಾಯಿಯ ತಲೆಯನ್ನು ಕಡಿಯುವುದಾಗಿ ಹೇಳಿದಿರಲ್ಲ. ಹೌದು. ಇದು ನನ್ನಿಂದ ಸಾಧ್ಯವಿಲ್ಲ. ಬಾಳೆಯಲ್ಲಿ ಇಷ್ಟಿಟ್ಟು ಊಟ ಆಗ್ತದೆ ಆಗ್ತದಾ? ನೀವು ಆದಿತ್ತು ಎಂದರೆ ನೀಗಾಗಿ ಆದಿತ ಊಟ ಮಾಡ್ತೀಯಲ್ಲ. ಅನ್ನ ತಂಡ ಭೂಮಿಬಾರ. ಇಂಥ ಮಕ್ಕಳು ಇದ್ರೆ ಇಲ್ಲದಿದ್ರೆ ನಾಲ್ಕು ದಿನ ಬದುಕಬೇಕು ಅಂತಿದ್ರೆ ಅಪ್ಪನ ಮಾತು ಕೇಳುವುದು ಒಳ್ಳೆದು. ಇಲ್ಲ ಅಂತಾದ್ರೆ ಎಚ್ಚರ ಇಲ್ಲದ ಈಗ ಹೋಗ್ತೀನಿ. ಕಡಿತೇ ಇಲ್ಲ. ಇಲ್ಲ. ಕಡಿತೇ ಇಲ್ಲ. ಸಾಯುವುದಕ್ಕೆ ತಯಾರಿದ್ದೇವೆ. ಹೌದಾ? ಸಿದ್ಧವಾಗಿದ್ಯಾ? ಇನ್ನೇನು ಮಾಡುದು? ಕೈಲಾಸ ಪರ್ವತಕ್ಕೆ ತೆರಳಿದವ ನನ್ನ ಮಗ ಭಾಗ್ಯವರಾಮ ಎತ್ತರ ಪ್ರದೇಶದಲ್ಲಿ ಬಿದ್ದು ಮಗನೇ ರಾಮ 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 ಬಾ ಬಾ ಬಾ
ತಂದೆ ದೀರ್ಘವಾದಂತಹ ತನಿಖೆ ಕೈಲಾಸ ಪರ್ವತದಿಂದ ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡಿಯಾ? ಹೌದಪ್ಪಯ್ಯ. ಶಾಬಾಷ್. ಬಂದ ಕೂಡಲೇ ಕೇಳಿದ ಮತ್ತು ಹೇಳಿದ ತರದಿ ಮಾಡ್ತೇನೆ ಮಗಳೇ. ಅಪ್ಪಯ್ಯ. ಇಂದಿನ ಕಾಲ ಹಾಗೆ ತಂದೆ ಮಕ್ಕಳನ್ನು ತಪ್ಪೋದಕ್ಕೆ ಸಾಧ್ಯವಿಲ್ಲ. ಹೆಂಡತಿ ಗಂಡನನ್ನು ತಪ್ಪುಕೊಳ್ಳಲ್ಲ. ಹಾಗಾದ್ರೆ ನನಗೆ ವಿಶ್ವಾಸ ಇಲ್ಲ ಯಾರಲ್ಲಿ. ಆದ್ದರಿಂದ ಕಾರ್ಯವನ್ನು ಮಾಡಿ ಪೂರೈಸ್ತೇನೆ ಅಂತ ಕೊಡು ಭಾಷೆ. ನಾನು ಮಾಡುವುದಿಲ್ಲ ಅಂತ ನೀವು ಹೇಳಿದಂತಹ ಮಾತನ್ನು ನಡೆಸುವುದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಆದ ಕಮಲಚರನು ಬಂದರೂ ಲೆಕ್ಕಿಸಲಾರೆ. ಇದು ಚಿಂತಿತನ ಭಾಷೆ. ಸಂತೋಷವಾಯಿತು. ಹೇಳಿದ ಹಾಗೆ ಮಾಡ್ತೀಯಲ್ಲ. ಎದುರಿನಲ್ಲಿ ನೋಡು ನಿನ್ನ ಅಮ್ಮ, ನಿನ್ನ ಕೈಯಲ್ಲಿರುವೇನು ಪರಶು. ಈ ಪರಶುವಿನಿಂದ ಆಕೆ ತಲೆದು ಕಡಿ. ನೋಡ್ಬೇಡ, ಕಡಿ ಕಡಿ ಬೆಟ್ಟು ಒಂದು ತುಂಡು ಒಂದೇ ಬೆಟ್ಟಿಗೆ. Come on!
ನಾಳೆಯಾದ್ರೂ ಹೀಗೆ ಮಾಡ್ತೇನೆ ಕೆಲಸ. ಏನು ತೊಂದರೆ ಇಲ್ಲ ಮಗನೇ. ಅಪ್ಪಯ್ಯ. ಎಲ್ಲವೂ ತಮ್ಮ ಚಿಂತಪ್ಪ. ಹೌದಪ್ಪ. ಕಂದ ಅಪ್ಪ. ಬಹಳಷ್ಟು ಸಂತೋಷವಾಯಿತು. ಹ. ಮಾರುತ್ತ ಮಾತಾಡುವುದಕ್ಕಿಂತ ಹ. ಸೂಕ್ಷ್ಮವಾಗಿ ತಿಳಿಸುವುದು ಒಳ್ಳೆಯದು. ಹ. ಕಂದ ಅಪ್ಪ. ಶಾಬಾಸ್ ಶಾಬಾಸ್ ಶಾಬಾಸ್. ನನ್ನ ಮನಸ್ಸನ್ನು ಗೆದ್ದಿ ನೀನು. ಹ. ಹಾಗಾದ್ದರಿಂದ ಹ. ಇದೋ 3 ವರಗಳನ್ನು ಕೇಳು ಅನುಗ್ರಹಿಸ್ತೇನೆ.